ತಕ್ಕ ಪಾಠ ಕಲಿಸ್ತೀವಿ ಅಂತ ಕಲಿಸವ್ರೆ, ಅದೇನಿಲ್ಲ. ಇಂಡಿಯಾ ಮುಂದೆ ಅವ್ರು ಏನು ಮಾಡೋಕ್ಕಾಗಲ್ಲ, ಇನ್ನೊಂದು ಸರಿ ಬರಬಾರ್ದು ಅವರು. ನಮ್ಮ ಇಂಡಿಯನ್ ಬಾರ್ಡರ್ ದಾಟ್ಬಿಟ್ಟು ಈ ಕಡೆ ಬರಲಿಕ್ಕೆ ಯಾವುದು ಕೂಡ ಬಿಟ್ಕೊಟ್ಟಿಲ್ಲ ಇಂಡಿಯನ್ ಏರ್ಫೋರ್ಸು. ಏನಿಲ್ಲ, ಒಳ್ಳೆ ಕೆಲಸ ಮಾಡವ್ರೆ ಮೋದಿ. ಏನು ಈ ಥರ ಯಾರೂ ಮಾಡಿರಲಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮುಂದುವರಿಸಿ ಅವ್ರನ್ನ ಪೂರ್ತಿ ಮಟ್ಟ ಹಾಕಬೇಕು ಅಂತ ನಾನು ಇದು ಮಾಡ್ತೀನಿ ಅಷ್ಟೇ, ಕೇಳ್ಕೊಂಡು. ಅವರು ಅವಾಗ ಅಟ್ಯಾಕ್ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರನೇ ಹಂಗೆ ಮಾಡಿದ್ರು ಸರಿಯಾಗಿದೆ. ಅದು ಮುಂದುವರಿಸ್ಕೊಳ್ಳಿ. ಅಲ್ಲ, ಅದು ನಮ್ಮ ದೇಶನ ಕಾಯ್ತಾವ್ರಲ್ಲ, ಅದಕ್ಕೋಸ್ಕರನೇ ಒಳ್ಳೇದಾಯ್ತದೆ. ಇವಾಗ ನಾವು ಇರೋದೇ ಅವರಿಂದ, ದೇಶ ಕಾಯ್ತಾವ್ರಲ್ಲ ಅವರಿಂದ. ಮತ್ತು ಅದಕ್ಕೆ ಇವರು ಇದು ಮಾಡ್ತಾವ್ರೆ, ಅನುಕೂಲ ಮಾಡಿಕೊಡ್ತಾವ್ರೆ, ಆರಾಮಾಗಿ ಇದು ಮಾಡಿ. ಏನು? ಹೌದು. ಇಲ್ಲಾಂದ್ರೆ ಅವರು ಇಲ್ಲ ಅಂದಿರೋ ಮೋದಿ ಇವತ್ತು ಹಂಗೆ ಬಿಟ್ಬಿಟ್ಟು ಹೊಡೆದಾಕ್ಲಿ, ನಮ್ಮ ಯಾರೇ ಪ್ರವಾಸ ಹೋಗಲಿ, ಹಿಂದೂಗಳು ಹೊಡೀಲಿ, ಇದಕ್ಕೆ ಹೊಡೀರಿ, ಏನು ಆರಾಮಾಗಿ ಇರೋರು. ಇವಾಗ ನೋಡಿ, ಅವರು 3ನೇ ಸರಿ ಏನೋ ಅಟ್ಯಾಕ್ ಮಾಡಿರೋದು ಇದು. ಅಟ್ಯಾಕ್ ಮಾಡ್ದಂಗೆ ಮೊದಲೇ 2ನೇ ಸರಿ ಹೇಳಿದರು, ನೋಡಿ ನೆಕ್ಸ್ಟ್ ಬತ್ತು ಅಂದರೆ ನಿಮಗೆ ಸರಿಯಾಗಿ ತಕ್ಕ ಪಾಠ ಕಲಿಸ್ತೀವಿ ಅಂತ ಕಲಿಸವ್ರೆ, ಅದೇನಿಲ್ಲ. ಓ, ಪಾಕಿಸ್ತಾನ ಗೆಲ್ತಾರೆ, ಇಂಡಿಯಾ ಮುಂದೆ ಅವ್ರು ಏನು ಮಾಡೋಕ್ಕಾಗಲ್ಲ. ನೋಡಿ, ಅಲ್ಲಿ ಬರ್ತಾ ಇದೆ ಮಿಸೈಲು ಅಂತಿದ್ದಂಗೆ ಎಲ್ಲೋ ಹೊಡೆದಾಕಿ ಬೀಳಿಸ್ತಾರೆ. ಇವಾಗ ಏನು ಪಾಕಿಸ್ತಾನ ಗೆಲ್ತದೆ ಅಂತ ನಿಮ್ಮಿದು? ಹಾಂ, ಅಂತೂ ಬುದ್ಧಿ ಕಲಿಸ್ಬೇಕು ಮಾತ್ರ. ಇನ್ನೊಂದು ಸರಿ ಬರಬಾರ್ದು, ಅವರು ಬರಬಾರ್ದು. ಸುಮ್ಮನೆ ಯಾಕೆ ಈ ಥರ ಬರೋದು? ಏನೋ ಒಂದು 5 ಜನ ಬರ್ತಾರೆ, ಅವ್ರಿಗೆ ಹೊಡೆದು ಬಿಡೋದು, ಇದು ಮಾಡೋದು, ಹೋಗೋದು. ಅವರು ಏನಿದ್ರು ಇಲ್ಲಿಂದ ಹೊಡಿತಾರೆ, ಮುಂದಿನಿಂದ ಹೊಡೆಯೋಕೆ ಹೋದ್ರೆ ಆಗಲ್ಲ ಅವ್ರ ಕೈ. ಅದಕ್ಕೆ ಇವಾಗ ಸರಿಯಾಗಿ ಪಾಠ ಕಲಿಸ್ತಾವ್ರೆ, ಬುದ್ಧಿ ಕಲಿಸ್ತಾವ್ರೆ, ಕಲಿಸಿ. ಯಾವ ಟಿ ವಿ ನಿಮ್ಮ ಅಭಿಪ್ರಾಯ ಸರ್ ಏನನ್ಸುತ್ತೆ ನಿಮಗೆ? ಕರ್ನಾಟಕ ಇವು ಮಾಡ್ತಾ ಇರೋದು ಒಳ್ಳೆಯದು ಮೋದಿಯವರು. ಯಾಕೆ ಪಾಕಿಸ್ತಾನ ಅರ್ಥ ಮಾಡ್ಕೊತಾ ಇಲ್ಲ? ಅವರು ಟೈಮ್ ಕೊಟ್ಟರು ಅವ್ರು ಕೇಳ್ತಾ ಇಲ್ಲ, ಅದಕ್ಕೆ ಇವ್ರು ತೀರ್ಮಾನ ಮಾಡೇ ಮಾಡ್ತಾರೆ. ಪಾಕಿಸ್ತಾನ ಮಾಡಬೇಕು ಅಂತ ಅವ್ರ ಇಷ್ಟ. ಮಾಡಬೇಕು ಅಂತ ಇಲ್ಲ, ಇವರು ಮಾಡ್ತಾ ಇರೋದಕ್ಕೆ ಯಾರ ಮೇಲೂ ನಮ್ಮ ಇವರು ಕಾಲು ಕರ್ಕೊಂಡು ಹೋಗೋದಿಲ್ಲ. ನಮ್ಮ ಇಂಡಿಯಾದವರು ಏನಿದ್ರೂ ಅವ್ರು ಬಂದು ಇವಾಗ ಹೊಡೆಯೋತ್ತಿಗೆ ಮಾತ್ರ ಅವ್ರು ಹೊಡಿತಾವ್ರೆ ಹೊರತು, ಇಲ್ಲಾಂದರೆ ಅವರು ನಮ್ಮವ್ರು ಯಾರು ಏನು ಅಟ್ಯಾಕ್ ಮಾಡ್ತಾ ಇರಲಿಲ್ಲ. ಅದಾಯಿತು. ಯಾಕೆ ಟೆರರಿಸಮ್ ನಿಲ್ಲಿಸಿ ಅಂತ ಹೇಳಿದಕ್ಕೆ ವಾರ್ ಮಾಡ್ತೀವಿ? ಅದು ನಿಲ್ಲಿಸಿ ಅಂತ ಹೇಳಿ ಸಾಕಾಗಿದೆ. ಮತ್ತು ಏನು ಯಾರ ಪ್ರವಾಸ ಹೋದಾಗ ಹೊಡೆದು ಬಿಡೋದಂತೆ, ಒಂದು 25-50 ಜನ ಬಂದಾಗ ಇವಾಗ ಹೋಗಿ ಹೊಡೀಲಿ, ಗೊತ್ತಾಗ್ತದಲ್ಲ, ಹೊಡೀಲಿ. ಸುಮ್ಮನೆ ಅನ್ಯಾಯವಾಗಿ ಅವರ ಒಂದು 26 ಜನ ಒಟ್ಟಿಗೆ ಗುಂಡಿಗೆ ಕೊಂದ್ಬಿಟ್ರು. ಅದು ಸರಿನಾ? ಅದು ಯಾರು ಆ ಥರ ಅದು ಮಾತ್ರ ಯಾರೂ ಒಪ್ಪಲ್ಲ. ಸ್ಪೀಡ್ ಕರ್ನಾಟಕ ಇದಕ್ಕರ್ಧ ಇದು ಮಾಡ್ತಾ ಇದ್ದಾರೆ ಅವರು, ಪಾಠ ಕಲಿಸ್ಬೇಕು ಅಂತ. ಹೆಮ್ಮೆ ಇದೆ ಈಗ ಹಾಂ. ಇಲ್ಲ, ಸುಮ್ಮನೆ ಅಂದರೂ ಕೂರಬಾರ್ದು. ಈಗ ಅವರು ಅವರು ಪ್ರಚೋದನೆ ಕೊಟ್ಟಿದ್ದಾರೆ. ಸೊ 1 ಸರಿ ತಡಿಬೋದು, 2 ಸರಿ ತಡಿಬೋದು. ಸೊ 3ನೇ ಸರಿ ಅಂತೂ ಪ್ರತಿ ದಾಳಿ ಉತ್ತರ ಕೊಡಲೇಬೇಕು. ಸೊ ಅದೇ ಕೆಲಸ ನಮ್ಮ ಇಂಡಿಯನ್ ಏರ್ಫೋರ್ಸು ಮತ್ತು ನೇವಿ ಮತ್ತು ಇದೆಲ್ಲ ಮಾಡ್ತಾಯಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ತುಂಬ ಪ್ರೌಡ್ ಫೀಲ್ ಆಗ್ತಾಯಿದೆ. ರಾತ್ರಿ ನಡೆದಿದ್ದು ನೋಡಿರ್ತೀರಾ? ನೋಡಿದೆ ಸರ್, ಆಲ್ಮೋಸ್ಟ್ ಒಂದು 11:30 12 o'clock ಅಂತ ನೋಡಿದೆ. ಸೊ ಆ ಕಡೆಯಿಂದನೂ ಡ್ರೋನ್ಗಳೆಲ್ಲ ಬರ್ತಾಯಿತ್ತು ಮತ್ತು ಮಿಸೈಲ್ಗಳೆಲ್ಲ ಲಾಂಚ್ ಮಾಡ್ತಾಯಿದ್ರು. ಸೊ ನಮ್ಮ ಕಡೆಯಿಂದನೂ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ, ಸೊ ಅಟ್ಯಾಕ್ ಮಾಡಿದ್ದಾರೆ. ಸೊ ನಮ್ಮ ಇಂಡಿಯನ್ ಬಾರ್ಡ್ರ್ ದಾಟ್ಬಿಟ್ಟು ಈ ಕಡೆ ಬರಲಿಕ್ಕೆ ಯಾವುದು ಕೂಡ ಬಿಟ್ಕೊಟ್ಟಿಲ್ಲ ಇಂಡಿಯನ್ ಏರ್ಫೋರ್ಸು. ಸೊ ಬಾರ್ಡ್ರಲ್ಲೇ ಹೊಡೆದಾಕಿದ್ದಾರೆ. ಸೊ ಏನೋ ಒಂದು ಪ್ರೌಡ್ ಫೀಲ್ ಆಗ್ತಾಯಿದೆ ಸರ್. ಸೊ ಜೈ ಭಾರತ್. ಸರ್, ಏನು ಹೇಳ್ತೀರಾ ಸರ್ ಪಾಕಿಸ್ತಾನಕ್ಕೆ? ಪ್ರತಿ ಸಲನೂ ಸೋಲ್ತಾ ಇದೀನಿ ಅಂತ ಗೊತ್ತಿದ್ರು ದಾಳಿ ಮಾಡ್ತಾನೆ ಇದ್ದಾರೆ. ಸರ್ ಅದು ಪಾಕಿಸ್ತಾನದ ಆ್ಯಕ್ಚುಲಿ ಅಂದರೆ ಅವರು ಟೆರರಿಸಮ್ನ ಬೆಳೆಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರು
ಇಂಡಿಯನ್ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಪಾಯಿಂಟು. ಸೊ ಎಲ್ಲ ಟೆರರಿಸ್ಟು ಕೂಡ ಅವ್ರದ್ದು ಅದಿರಲ್ಲ, ಬಟ್ ಟೆರರಿಸ್ಟ್ ಎಲ್ಲ ಅವರೇ ಆಗಿರ್ತಾರೆ ಅಂತ ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದೀನಿ. ಸೊ ಆ್ಯಸ್ ಎ ಒಂದು ನೇಮ್ ತೊಗೊಳಕ್ಕೆ ಇಷ್ಟಪಡಲ್ಲ. ಸೊ ಖುಷಿ ಆಗ್ತಾಯಿದೆ ಸರ್ ನನಗೆ. ಓಕೆ ಸರ್, ಯಾಕೆ ಅಲ್ಲಿ ಅಮಾಯಕರನ್ನ ಯಾರನ್ನೂ ಅವ್ರು ಸಾಯಿಸಿಲ್ಲ ಅಂತ ಹೇಳಿ ಯುದ್ಧ ಮಾಡ್ತಾರೆ, ಏನು ರೀಸನ್ ಇಟ್ಕೊಂಡು ಮಾಡ್ತಾರೆ? ಅಮಾಯಕರನ್ನ ಅವರು ಎಲ್ರಿಗೂ ದೇಶನೇ ನೋಡ್ತಾ ಇದೆಯಲ್ಲ, ಪಾಲ್ಗಾಮಲ್ಲಿ ಆಗಿದ್ದು 26 ಜನ ಸತ್ತೋಗಿದ್ದು ಎಲ್ಲ ನೋಡ್ತಾ ಇದ್ದಾರೆ, ದೇಶನೇ ನೋಡ್ತಾ ಇದೆ. ಸೊ ಆಪ್ರೇಷನ್ ಸಿಂಧೂರ್ ಅಂತೇಳಿ ಒಂದು 26 ಜನನೂ ಸತ್ತೋಗಿದ್ದಾರೆ ಇವಾಗ ಅಲ್ಲಿ. ಸೊ ಅವರು ಹೆಣ್ಮಕ್ಳು ಕೂಡ ಅವ್ರ ಗಂಡ ಇಲ್ದಿರ ಇವಾಗ ಇದಾಗಿದ್ದಾರೆ. ಸೊ ಅದೇ ಉದ್ದೇಶಕ್ಕೆ ನನ್ನ ಸೀಡ್ನ ತೀರಿಸ್ಕೋಬೇಕು ಅಂತೇಳಿ ಇವರು ಓಕೆ, ನಾವು ಮಾಡ್ತಿರೋದಕ್ಕೆ ಒಂದು ರೀಸನ್ ಇದೆ, ಅವ್ರು ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ? ಪಾಕಿಸ್ತಾನದವರು. ಸೊ ಅವರು ಡಿಫೆನ್ಸ್ ಮಾಡ್ಕೊತಾ ಇದ್ದಾರೆ ಅಂತ ನನ್ನ ಒಂದು ಭಾವನೆ. ಓಕೆ, ಸೊ ಅವ್ರ ದೇಶನ ಅವರು ರಕ್ಷಣೆ ಮಾಡ್ಕೊಳಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅಂತ ನನ್ನೊಂದು ಅಭಿಪ್ರಾಯ. ಏನಂತ ಸರ್ ಪಾಕಿಸ್ತಾನ ನೋಡ್ತಾ ಇದ್ದಾರೆ ನಿಮಗೆ? ಪಾಪ ಅನಿಸುತ್ತೆ. ಈ ಸ್ಥಿತಿ ಬರಬಾರ್ದಿತ್ತು ಅನಿಸುತ್ತೆ. ನಮ್ಮ ಇಂಡಿಯನ್ ಏರ್ಫೋರ್ಸ್ ಆಗಿರ್ಬೋದು, ಪ್ರೌಡ್ ಫೀಲ್ ಇದೆ ಸರ್, ಅದಂತೂ ಪಕ್ಕ. ಸೊ ಇಂಡಿಯನ್ ಏರ್ಫೋರ್ಸ್ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಇದೆ. ತುಂಬ ಪ್ರಬಲಶಾಲಿಯಾಗಿ ಬೆಳೆದಿದೆ ಇವಾಗ ಭಾರತ. ಸೊ ನೇವಿ ಇರ್ಬೋದು, ಇಂಡಿಯನ್ ಏರ್ಫೋರ್ಸ್ ಇರ್ಬೋದು. ಸೊ ತುಂಬ ಚೆನ್ನಾಗಿ ಇದೆ ಸರ್. ಮೋದಿ ಸರ್ಕಾರಕ್ಕೆ ಏನು ಹೇಳ್ತಾರೆ? ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಒಳ್ಳೆ ನಿರ್ಧಾರ ಸರ್, ನಿಜವಾಗ್ಲೂ. BJP ಸರ್ಕಾರ ಬಂದಮೇಲೆ ಸ್ವಲ್ಪ ಚೆನ್ನಾಗೇ ಆಗಿದೆ ಇಂಡಿಯಾದಲ್ಲಿ. ಸೊ ಡೆವಲಪ್ಮೆಂಟ್ ಹೋಲಿಸ್ಕೊಂಡ್ರೆ ತುಂಬಾ ಡೆವಲಪ್ಮೆಂಟ್ ಆಗಿದೆ. Speed Plus Karnataka.